ಜೀವನದಲ್ಲಿ ಮನುಷ್ಯರು ಸಿಗೋದು ಸುಲಭ, ಆದರೆ ಮನುಷ್ಯತ್ವ ಇರುವ ಮನುಷ್ಯರು ಸಿಗೋದು ತುಂಬಾ ಕಷ್ಟ. ಅವರವರು ಮಾಡಿದ್ದು ಅವರವರೇ ಅನುಭವಿಸ್ತಾರೆ. ಅದು ಒಳಿತಾಗ್ಲಿ ಕೆಡುಕಾಗ್ಲಿ. ನಾವು ಯಾರಿಗೂ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡ್ಬೇಕಷ್ಟೇ. ನೀವು ಸಂತೋಷವಾಗಿ ಇರಬೇಕಂದ್ರೆ ಈ 4 ಜನರಿಂದ ದೂರವಿರಿ. 1 ನಿಮಗೆ ಸುಳ್ಳು ಹೇಳುವವರು, 2 ನಿಮಗೆ ಗೌರವ ಕೊಡದೆ ಇರೋರು, 3 ನಿಮ್ಮನ್ನ ಉಪಯೋಗಿಸಿಕೊಳ್ಳೋರು, 4 ನಿಮ್ಮನ್ನು ಕೀಳಾಗಿ ನೋಡುವವರು. ಜೀವನದಲ್ಲಿ ಯಾವುದರ ಮೇಲೆಯೂ ಯಾರ ಮೇಲೆಯೂ ಅತಿಯಾಗಿ ಅವಲಂಬನೆ ಆಗಬೇಡಿ. ಅದು ಎಷ್ಟು ಖುಷಿ ಕೊಡುತ್ತೋ ಅದರ 2ರಷ್ಟು ದುಃಖ ಕೊಡುತ್ತೆ. ಖಾಲಿ ಕೈಗೆ ಆಸರೆಯಾದ ಸಂಬಂಧ ಸಂಪತ್ತಿಗಿಂತ ಮೌಲ್ಯವಾದದ್ದು. ದೊಡ್ಡ ದೊಡ್ಡ ಮಾತುಗಳನ್ನಾಡುವುದರಿಂದ ಪ್ರಬುದ್ಧರಾಗುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವುದನ್ನ ಕಲಿತಾಗ ಮಾತ್ರ ಪ್ರಬುದ್ಧರಾಗ್ತೇವೆ. ಜೀವನದಲ್ಲಿ ಕಾಯುವುದನ್ನ ಕಲಿಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಎಲ್ಲಾ ವ್ಯಕ್ತಿಗೂ ಮೋಸ ಹೋದ್ಮೇಲೆನೆ ಜೀವನದಲ್ಲಿ ಬುದ್ಧಿ ಬರೋದು. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ತುಂಬಾ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬಾ ನೊಂದಾಗ ಸಿಗೋದು ತಿಳುವಳಿಕೆ, ತುಂಬಾ ತಿಳುವಳಿಕೆ ಬಂದಾಗ ಸಿಗೋದು ಅನುಭವ. ಆ ಅನುಭವವೇ ಜೀವನ. ನಾ ಕಂಡ ಕನಸೊಂದು ನಕ್ಕು ಹೇಳಿತು, ಮುಂದೆ ಬದುಕು ಬಹಳಷ್ಟು ಕಲಿಸಲಿದೆ. ಈಗ ನೀನು ಕಲಿತಿರುವುದು ಅನುಭವಿಸಿದ್ದು ಸಾಸಿವೆಯಷ್ಟು ಎಂದು. ಒಳ್ಳೆ ಜನರನ್ನ ಪರೀಕ್ಷೆ ಮಾಡಬೇಡಿ. ಯಾಕಂದ್ರೆ ಅವರಿಗೆ ನೋವಾದ್ರೆ ಮಾತಿಗೆ ಮಾತು ಕೊಡಲ್ಲ, ಬದಲಿಗೆ ನಿಮ್ಮ ಜೀವನದಿಂದಲೇ ದೂರ ಹೋಗ್ತಾರೆ. ಸತ್ತ ಹೆಣವಾಗಿದೆ ಮಾನವನ ಗುಣ. ಇದಕ್ಕೆಲ್ಲ ಕಾರಣ ಅವಶ್ಯಕತೆಗೆ ಬೇಕಾಗಿರುವ ಹಣ. ನಮಗೆ ಕೆಡುಕುಂಟು ಮಾಡಿದವರಿಗೆ ನಾವೇ ಪಾಠ ಕಲಿಸಬೇಕಂತೇನಿಲ್ಲ. ಸಮಯ ಬಂದಾಗ ಅವರವರ ಕರ್ಮಗಳೇ ಅವರಿಗೆ ಸರಿಯಾದ ಪಾಠ ಕಲಿಸ್ತವೆ. ದಂಡಿಸುವ ಅವಕಾಶವಿದ್ರೂ ದಂಡಿಸದೆ ಇರೋದನ್ನ ಸಹನೆ ಅಂತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರುವುದನ್ನ ಪ್ರೀತಿ ಅಂತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗವಿದ್ರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅಂತಾರೆ. ದೊಡ್ಡವನಾಗಲು ಪ್ರಯತ್ನ ಪಡಬೇಡ, ಒಳ್ಳೆಯವನಾಗಲು ಪ್ರಯತ್ನ ಪಡು. ಆಗ ನೀನೇ ದೊಡ್ಡವನಾಗ್ತೀಯ. ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಅಷ್ಟೇ ಮುಖ್ಯ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದ್ರೆ ಆತನ ಬೆಲೆ ಶೂನ್ಯ. ಸ್ನೇಹಕ್ಕಾಗಿ ಪ್ರಾಣ ಕೊಡೋದು ಕಷ್ಟವಲ್ಲ, ಪ್ರಾಣ ಕೊಡುವಂತ ಸ್ನೇಹ ಸಿಗೋದು ತುಂಬಾ ಕಷ್ಟ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.